ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇವತ್ತು ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಟ್ಟು ತಿನ್ನುವಂಥ ಒಂದು ನೂಡಲ್ಸ್ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಪಾತ್ರೆನ ಇಟ್ಕೊಂಡು ನೂಡಲ್ಸ್ ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವೆಷ್ಟು ನೂಡಲ್ಸ್ ತೊಗೋತೀರೋ ಅದ್ರ ಮೇಲೆ ನೀರನ್ನ ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಿದ್ದೀನಿ. ನೂಡಲ್ಸ್ ಬೇಯೋ ಅಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ನೂಡಲ್ಸ್ ಒಂದಕ್ಕೊಂದು ಅಂಟೋದಿಲ್ಲ, ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಕೊತ ಅಂತ ನೀರು ಕುದಿಬೇಕು. ಆ ಕುದ್ದಿದ ಆದಮೇಲೆ ನಾನಿಲ್ಲಿ ನೂಡಲ್ಸ್ನ ಹಾಕ್ಕೊತಾ ಇದ್ದೀನಿ. ನೂಡಲ್ಸ್ನ ಹಾಕ್ಕೊಂಡು ನೀರಿಗೆ ಈ ಥರ ಸ್ಪ್ರೆಡ್ ಮಾಡಿಬಿಡ್ಬೇಕು ನೂಡಲ್ಸ್ನ, ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಆವಾಗ. ಸೊ ನೋಡಿ, ಇವಾಗ ನಾನು 3 to 4 ಮಿನಿಟ್ಸ್ ಅಷ್ಟೇ ಬೇಯಿಸ್ಕೊಂಡಿರೋದು. ಇದನ್ನು ಜಾಸ್ತಿ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಮುದ್ದೆ ಥರ ಆಗಿಬಿಡುತ್ತೆ. ಸೊ ಈ ಥರ ಬೆಂದರೆ ಸಾಕು. ಈ ಥರ ಕಟ್ ಮಾಡಿದ್ರೆ ಕಟ್ ಆಗಬೇಕು ಅಷ್ಟೇ. ಇಷ್ಟಾದರೆ ಬೆಂದಿದೆ ಅಂತ ಅರ್ಥ. ಇದನ್ನು ನಾವು ಇಮಿಡಿಯೇಟಾಗಿ ಸೋಸ್ಕೊಳ್ಬೇಕು, ಅಂದರೆ ನೀರನ್ನೆಲ್ಲ ಬಸಿಬೇಕು. ನಾನೀಗ ನೀರನ್ನೆಲ್ಲ ಬಸ್ಕೊತಾ ಇದ್ದೀನಿ. ಇಲ್ಲಿ ಹೋಲಿರೋ ಅಂಥ ಬೇಸನ್ಗಳು ಸಿಗ್ತವೆ. ಸೊ ಅದಕ್ಕೆ ನಾನು ನೂಡಲ್ಸ್ನ ಹಾಕ್ಕೊಂಡು ಒಂದು 3 ಗ್ಲಾಸ್ ಅಷ್ಟು ತಣ್ಣೀರನ್ನ ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರು ಹಾಕ್ಕೊಳ್ಬೇಕು, ಇಲ್ಲ ಅಂದರೆ ಅದು ಮುದ್ದೆ ಥರ ಆಗಿಬಿಡುತ್ತೆ. ಅಂದರೆ ಬಿಸಿ ಇರುತ್ತೆಲ್ಲ, ಹಬೆಗೆ ಜಾಸ್ತಿ ಅಳ್ಕೊಂಡ್ಬಿಡುತ್ತೆ ಅಂತ ಅಷ್ಟೇ. ಮಾಮೂಲಿ ನಾವು ರೈಸ್ ಮಾಡೋವಾಗ ಹಬೆಗೆ ಅನ್ನ ಅಳ್ಕೊಳ್ಳುತ್ತೆ ಅಂತ ಹೇಳ್ತೀವಲ್ಲ, ಅದೇ ಥರನೇ ನೂಡಲ್ಸು ಅಳ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣೀರು ಹಾಕಿದ್ರೆ ಅದು ಕೂಲ್ ಆಗುತ್ತೆ, ಜಾಸ್ತಿ ಅಳ್ಕೊಳ್ಳೋದಿಲ್ಲ. ಈಗ ನಾನು ಒಂದು ಪ್ಯಾನ್ಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಮನೇಲಿ ಯಾವ ಆಯಿಲ್ನ ಯೂಸ್ ಮಾಡ್ತೀರೋ ಅದನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಯಿಲ್ನೆಲ್ಲ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪನೇ ಕಲರ್ ಚೇಂಜ್ ಆಗಬೇಕು, ಜಾಸ್ತಿ ಸಾಫ್ಟಾಗಿ ಎಲ್ಲ ಹುರ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಕ್ರಂಚಿಯಾಗಿ ಸಿಗ್ತಾ ಇರಬೇಕು. ನಾವಿಲ್ಲಿ ಚೈನೀಸ್ ನೂಡಲ್ಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಏನೇ ತಿಂದ್ರೂ ಕ್ರಂಚಿಯಾಗಿ ಸಿಗ್ತಾ ಇರಬೇಕು ವೆಜಿಟೇಬಲ್ಸ್ನೆಲ್ಲ. ಸೊ ಹಾಗಾಗಿ ಜಾಸ್ತಿ ಬೇಯಿಸ್ಕೊಳ್ಳೋದಕ್ಕೆ ಯಾವುದೇ ತರಕಾರಿನೂ ಹೋಗಬೇಡಿ. ಅದಾದಮೇಲೆ ಸ್ವಲ್ಪ ಚಿಲ್ಲೀಸ್ನೆಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಮನೇಲಿದ್ದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ನೀವು ಕಟ್ ಮಾಡಿ ಸಹ ಹಾಕ್ಕೊಳ್ಬೋದು, ಫ್ರೆಶ್ ಆಗಿದ್ದರೆ ತಿನ್ನುವಾಗ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿನೇ ನಾನಿಲ್ಲಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ಯಾವುದೇ ಥರ ವೆಜಿಟೇಬಲ್ಸ್ನು ನೀವು ಹಾಕ್ಕೊಳ್ಬೋದು. ನೀವು ಅಯ್ಯೋ ನೂಡಲ್ಸ್ ತಿನ್ನೋದ್ರಿಂದ ಅದು ಅನ್ಹೆಲ್ದಿ ಅನ್ನೋರಾದರೆ ಈ ಥರ ಜಾಸ್ತಿ ತರಕಾರಿ ಹಾಕ್ಕೊಂಡು ತಿನ್ನೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ನಾವು ತರಕಾರಿ ಹಾಕ್ಕೊಂಡು ತಿನ್ನೋದ್ರಿಂದ ಇದರಲ್ಲಿ ನ್ಯೂಟ್ರಿಯೆಂಟ್ಸು ಮತ್ತು ಫೈಬರು ಎಲ್ಲ ಸಿಗುತ್ತೆ ನಮ್ಮ ಬಾಡಿಗೆ. ಸೊ ಹಾಗಾಗಿ ನಾನಿಲ್ಲಿ ಎಲ್ಲ ಥರದ ತರಕಾರಿನೂ ಹಾಕ್ಕೊತಾ ಇದ್ದೀನಿ. ಮನೇಲಿ ಯಾವ ರೀತಿ ಇರುತ್ತೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಕ್ಯಾಪ್ಸಿಕಮು ಮತ್ತು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಮನೇಲಿ ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್ನೂ ಸಹ ಹಾಕ್ಕೊಳ್ಬೋದು, ಬಟಾಣಿ ಹಾಕ್ಕೊಳ್ಬೋದು, ಯಾವ ರೀತಿನಾದರೂ ಮಾಡ್ಕೊಳ್ಬೋದು. ಸೊ ಅದೆಲ್ಲ ಸ್ವಲ್ಪನೇ ಫ್ರೈ, ಅರ್ಧಂಬರ್ಧ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ತರಕಾರಿನ ನಾನಿಲ್ಲಿ ನೂಡಲ್ಸ್ನ ಹಾಕ್ಕೊತಾ ಇದ್ದೀನಿ. ನೂಡಲ್ಸ್ನ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸೋಯಾ ಸಾಸ್ನ ಹಾಕ್ಕೊತಾ ಇದ್ದೀನಿ, ಒಂದು 2 ಸ್ಪೂನ್ ಆಗೋಷ್ಟು. ಇದಾದಮೇಲೆ ಸ್ವಲ್ಪ ವೆನಿಗರ್ನೂ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈಗ ಕಾಳು ಮೆಣಸಿನ ಪುಡಿ, ಇದನ್ನು ಅಷ್ಟೇ ಇನ್ಸ್ಟೆಂಟಾಗಿ ನಾನು ಅಲ್ಲಿ ಪೌಡರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಪುಡಿ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಇದನ್ನೆಲ್ಲ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೀವು ಬೇಕಾದರೆ ಇದಕ್ಕೆ ಮಶ್ರೂಮ್ ಯೂಸ್ ಮಾಡ್ಕೊಳ್ಬೋದು, ಪನ್ನೀರ್ ಯೂಸ್ ಮಾಡ್ಕೊಳ್ಬೋದು, ಮತ್ತೇನು ಮೊಟ್ಟೆ, ಅದೇ ಎಗ್ ನೂಡಲ್ಸ್ ಅಂತಾರಲ್ಲ, ಸೊ ಆ ಥರನಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ವೆಜಿಟೇಬಲ್ಸ್ನೆಲ್ಲ ಹಾಕಿ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ನೀವು ಯಾವ ರೀತಿನಾದರೂ ಮಾಡ್ಕೊಳ್ಬೋದು. ಅಂದರೆ ಮಂತ್ಲಿ ಒನ್ಸ್ ಇಲ್ಲ 15 ಡೇಸ್ ಒನ್ಸ್ ಈ ಥರ ಮಾಡ್ಕೊಂಡು ತಿಂದರೆ ವಾರನೂ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಸೊ ಹಾಗಾಗಿ ನಾನಿಲ್ಲಿ ಯೂಸ್ ಮಾಡ್ಕೊತಿರೋದು ಹಕ್ಕಾ ನೂಡಲ್ಸ್. ಇನ್ನೂ ಇದು ಬೇರೆ ಬ್ರ್ಯಾಂಡ್ಸ್ಗಳದ್ದೆಲ್ಲ ಸಿಗುತ್ತೆ. ನಿಮಗೆ ಯಾವುದು ಸಿಗುತ್ತೋ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ನೂಡಲ್ಸು ಇದೇ ಥರನೇ ಮಾಡೋದು. ಸೊ ಸಖತ್ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗಿರಲಿ, ನನಗಂತೂ ತುಂಬಾ ಇಷ್ಟ ಈ ಥರ ನೂಡಲ್ಸು. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಕೊಳ್ಬೋದು, ಹಾಗೆ ಬ್ರೇಕ್ಫಾಸ್ಟ್ಗೂ ಯೂಸ್ ಮಾಡ್ಕೊಳ್ಬೋದು. ಮನೇಲಿ ಯಾರೂ ಇಲ್ಲ, ನಾವೊಬ್ಬರೇ ಇದ್ದೀವಿ ಅಂದರೆ ಲಂಚ್ಗೂ ಸಹ ಇದನ್ನು ಯೂಸ್ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ, ಏನಾದರೂ ಒಂದು ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ನಮ್ಮ ನೂಡಲ್ಸ್ ರೆಡಿ ಆಯಿತು. ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್
ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ನಾವು ಹೊರಗಡೆ ಹೋಗಿ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲಿನೇ ಶುಚಿಯಾಗಿ ರುಚಿಯಾಗಿ ಗಂಡ ಮಕ್ಕಳಿಗೆ ಈ ಥರ ಎಲ್ಲ ಮಾಡ್ಕೊಂಡು ಕೊಟ್ಟರೆ ಎಷ್ಟು ಖುಷಿ ಪಡ್ತಾರಲ್ವಾ. ಸೊ ಹೆಣ್ಮಕ್ಳಿಗೆ ಅದೇ ಅಲ್ವಾ ಬೇಕಾಗಿರೋದು. ನಾವು ಮಾಡಿರೋ ಅಡುಗೆನ ಯಾರಾದರೂ ಹೊಗಳುತ್ತಿದ್ರೆ ಎಷ್ಟು ಖುಷಿ ಆಗುತ್ತೆ. ಸೊ ಇಲ್ಲಿಗೆ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ನನ್ನ ಮಗ ತಿಂದು ರುಚಿ ಹೇಗಿದೆ ಅಂತ ಹೇಳ್ತಾನೆ, ನೋಡಿ ಬನ್ನಿ. ಹೆಂಗೈತೆ? ಬಿಕ್ಲಿಸ್ತಾನೆ ಯಾಕೋ. ಚೆನ್ನಾಗೈತಾ? ಸಖತ್ತಾಯ್ತಾ? ಸೂಪರ್ ಆಯ್ತಾ? ಎಲ್ಲನೂ ಐತೆ. ಹೌದಾ? ಅದು ಹೆಂಗೆ ಹೇಳಿದ್ರೆ ಬರಲ್ಲ, ಸೂಪ್ ಥರ ಇಲ್ಲ.